ಮುಕ್ಕನೆ ಬೀಳ್ತಾ ಇದ್ರು. ಪಾಡ್ 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 ಎನಿಥಿಂಗ್ ಅಬೌಟ್ ಬಾಲ್ ವೆಸ್ಟ್, ನಾಟ್ ಇಟ್ ಆಲ್ ಇಂಪ್ಯಾಕ್ಟ್ ಪ್ಲೇಯರ್. ಎಸ್ ಆರ್ ಎಚ್ ಬಿ ಲೈಕ್ ನಾವು ಏರಿಯಾ ಯಾವ ಟೀಮ್ ನೋಡಿ ಹೊಡಲ್ಲ. ನಮಗೆ ಯಾವಾಗ ಯಾವ ಸಿಚುವೇಶನ್ ಯಾವುದು ಕ್ವಾಟ್ರೆ ಹೊಡೆದ್ರೆ ಹೊಡಿತೀವಿ, ಇಲ್ಲಾಂದರೆ ಮೂಲೆ ಬಿದ್ದಿರ್ತೀವಿ. ವಾಟ್ ಅ ಮ್ಯಾಚ್, ವಾಟ್ ಅ ಕಮ್ ಬ್ಯಾಕ್. ಹೇಳಿದ್ದೆ ನಾನು, ಎಸ್ ಆರ್ ಎಚ್ಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ಟಿದ್ರೆ ಅವ್ರು ಅನ್ಕೋ ಖತರ್ನಾಕ್ ಬಿಡೋದಿಲ್ಲ ದೇಶಿದವ್ರನ್ನು. ಈಗ ಹೊಡೆದ್ರು, ಹೊಡಿಬೇಕು. ನಾನು ಅನ್ಕೊಂಡೆ ಅಭಿಷೇಕ್ ಶರ್ಮಾ ಅವರು ಏನು ಖತರ್ನಾಕು, 135 ರನ್ನು, 100 ರನ್ ಬರೀ 20 ಬಾಲ್ಗೆ ಕಂಪ್ಲೀಟು. ಯಾಕಂದರೆ 10 ಸಿಕ್ಸು 10 4. ಆಮೇಲೆ 35 ರನ್ ತೆಗೋಕ್ಕೆ ಎಷ್ಟು ಬಾಲ್ ಆಡಿದ್ದಾನೆ. ಇಲ್ಲಾದರೆ 100 ರನ್ ಬರೀ 20 ಬಾಲ್ಗೆ 100 ರನ್ ಕಂಪ್ಲೀಟು. ಅಣ್ಣ ಹಂಗೆ ಆಡಿದ್ದಾನೆ. ಏನು ಖತರ್ನಾಕ್ ಅಂದರೆ ಖತರ್ನಾಕ್ ಬ್ರೋ. 135 ರನ್ನು. ಒಂದೊಂದು ಟೀಮ್ ಇದ್ರೊಳಗಡೆ 3 ಸಲ ಔಟಾಗಿ ಬರುತ್ತೆ. ದಿಲ್ಲಿದವರು ಭಾಯ್ ಏನಾಗಿದೆ ನಿಮಗೆ? ಅದು ಟಾಸ್ ಗೆದ್ದು ಬಾಲಿಂಗ್ ತಗೋದ, ಅದು ಅಂತ ಹೈದರಾಬಾದ್ ಮುಂದೆ ಅವ್ರಿಗೆ ಫ್ರೀ ಬಿಟ್ಟರೆ ಬುಕ್ಕ ಬೇಯಿಸ್ತಾರೆ. ಅವ್ರಿಗೇನಾದರೂ ಪ್ರೆಷರ್ ಹಾಕಿರೋ ಪ್ರೆಷರ್ ಒಳಗಡೆ ಯಾರೂ ನಿಲ್ಲಲ್ಲ, ಒಬ್ಬರು ನಿಲ್ಲಲ್ಲ. ಪಾಪ ಟ್ರಾವಿಸ್ ಹೆಡ್ಡು ಪಾಪ ಅಂತ ಅವನು ಬಿಟ್ಟು ಅವನದಷ್ಟು 100 ಅಷ್ಟೇ ಸ್ಟ್ರೈಕ್ ರೇಟು. ಇಲ್ಲಾಂದ್ರೆ ಉಳುಕಿದೆಲ್ಲ ಬುಕ್ಕನೇ ಬೀಳ್ತಾ ಇದ್ರು. ಪಾಡ್ ಇಶಾನ್ ಕಿಶನ್ 25 ರನ್ನು ಎಷ್ಟು ಬಾಲ್ಗೆ? 13 ಬಾಲ್ಗೆ. ಹಿಂಗೆ ಇಂಪ್ಯಾಕ್ಟ್ ಪ್ಲೇಯರ್ ಬೇಕು. 20 ರನ್ ಹೊಡೀರಿ, ಆದರೆ ನಿಮ್ಮದು 190 180 ಹಿಂಗೆ ಸ್ಟ್ರೈಕ್ ರೇಟ್ ಇರಬೇಕು. 104 ಸ್ಟ್ರೈಕ್ ರೇಟ್ ಇದ್ದರೆ ಉಪಯೋಗ ಇಲ್ಲ. ಯಾಕಂದ್ರೆ ಈಗ ನೋಡಿ, ಇವರೆಲ್ಲ ಮೆಹನತ್ ಮಾಡಿದ್ರಲ್ಲ. ಈಗೇನಾದರೂ ಹೈದರಾಬಾದ್ ಬಾಲರು ದಿಲ್ಲಿದವ್ರಿಗೆ ಹೊಡೆ ಕೊಟ್ಟಿದ್ರೆ ಇವರೆಲ್ಲ ಮೆಹನತ್ ಮಾಡಿದೆಲ್ಲ ನೀರೊಳಗಡೆ ಅದಕ್ಕೆ ಯಾವ ರೀತಿದೆ ನೋಡಿದ್ರೆ ಹಿಂಗೆ ಆಗ್ತಿತ್ತು. ನೋಡ್ಕೊಂಡು ಕುಂತಿರ್ಬೇಕು. ಪಾಪ ಅವರು ಸೆಂಚುರಿ ಮಾಡಿ ಹಿಂಗೆ ಸೆಲೆಬ್ರೇಷನ್ ಸೆಲೆಬ್ರೇಷನ್ ಕೊಡ್ತಾರೆ. ಆದರೆ ಮ್ಯಾಚ್ ಯಾರು ಗೆಲ್ತಾರೆ? ದಿಲ್ಲಿದವರು. ಪಾಪ ಅವ್ರಿಗೆ ಹೆಂಗೆ ಅನ್ನಿಸ್ತಿರ್ಬೇಕು. ಕ್ಲಾಸನ್ ಕಿದರೆ ಕ್ಲಾಸನ್ ಬಾಯ್ ಏನು ಖತರ್ನಾಕ್ ಬ್ರೋ. ಕ್ಲಾಸನ್ 37 ರನ್ನು 13 ಬಾಲ್ಗೆ 284 ಸ್ಟ್ರೈಕ್ ರೇಟ್, 284 ಸ್ಟ್ರೈಕ್ ರೇಟ್. ವಾಟ್ ಅ ಮ್ಯಾಚ್, ವಾಟ್ ಅ ಫಸ್ಟ್ ಇನ್ನಿಂಗ್ಸ್. ರನ್ ಹೊಡೆದಾದರೆ ಹಿಂಗೆ ಹೊಡಿಬೇಕು. ಏನು ಮ್ಯಾಚ್ ಆಯಿತು. ಅವ್ರೇನು ಫಸ್ಟ್ ಇನ್ನಿಂಗ್ ನಾನು ನೋಡಿದೆ, ಸಂತೆ ಹೋಯಿತು. ದಿಲ್ಲಿ ಕ್ಯಾಪಿಟಲ್ಸ್ ಖತಮ್. ದಿಲ್ಲಿ ಕ್ಯಾಪಿಟಲ್ಸ್ ಅಂದ್ಮೇಯ್ತು. ಯಾಕಂದರೆ ನಿಮ್ಗೆ ಗೊತ್ತಿದೆ, ದಿಲ್ಲಿ ಕ್ಯಾಪಿಟಲ್ಸ್ 180 200 ರನ್ ಅಷ್ಟೇ ಚೇಂಜ್. ಅದ್ರ ಮ್ಯಾಗ ನಮಗೆ ಕೇಳಕ್ಕೆ ಹೋಗ್ಬೇಡ. ಅದ್ರ ಮ್ಯಾಗ ನೀವು ನಮ್ಮ ಕಡೆ ಬರ್ಕೊಬೇಡ್ರಿ, ನಾವು ಸೋತ ಹಿಂಗೆ. ಯಾಕಂದರೆ ನಿಮಗೆ ಗೊತ್ತಿದೆ ಅಲ್ಲ, ಕೆ ಎಲ್ ರಾಹುಲ್ ಹೆಂಗೆ ಆಡ್ತಾರೆ. ನೀವು ನಿಮ್ಮದು 200 ಸ್ಟ್ರೈಕ್ ರೇಟ್ ಬೇಕು, 200ಕ್ಕಿಂತ ಹೆಚ್ಚಬೇಕು. ಅದ್ರೊಳಗೆ ನೀವು 150 100 ಸ್ಟ್ರೈಕ್ ರೇಟ್ ತೊಗೊಂಡು ಏನು ಮಾಡ್ತೀರಾ? ಏನಲ್ಲಿ ಹೋಗಿ ಓಡಿ ಆಡ್ತೀರಾ? ಟೀಮ್ಗೆ ಹೆಂಗೆ ಬೇಕು ಹಂಗೆ ಪರ್ಫಾರ್ಮ್ ಮಾಡಬೇಕು. ಇಲ್ಲ ಬೇರೆದವ್ರು ಪರ್ಫಾರ್ಮ್ ಮಾಡ್ತಾ ಇದ್ದಾರಾ, ಅವರು 280 300 ಸ್ಟ್ರೈಕ್ ರೇಟಿಂದ ಆಡ್ತಾರ, ನೀವು ಅವರಿಗೆ ಸಪೋರ್ಟ್ ಕೊಡ್ತಾ ಇಲ್ಲ. ಯಾವನೋ ಒಬ್ಬನು ಪರ್ಫಾರ್ಮ್ ಮಾಡ್ತಾ ಇಲ್ಲ. ಅದ್ರೊಳಗೆ ನೀವು 150 180 ಸ್ಟ್ರೈಕ್ ರೇಟ್ ತೊಗೊಂಡು ಏನು ಮಾಡ್ತೀರಾ? ಸುಮ್ಮನೆ ಬಾಲ್ ವೇಸ್ಟ್. ಎನಿಥಿಂಗ್ ಅಬೌಟ್ ಬಾಲ್ ವೆಸ್ಟ್, ನಾಟ್ ಇಟ್ ಆಲ್ ಇಂಪ್ಯಾಕ್ಟ್ ಪ್ಲೇಯರ್. ನಿತೀಶ್ ರಾಣಾ ಖತರ್ನಾಕ್ ಬ್ರೋ. 4 ಟೀಮ್ ಒಳಗಡೆ ಆಡಿದ್ರೆ 4 ಟೀಮ್ಗೆ 50 ಹಾಫ್ ಸೆಂಚುರಿ. ಈ ಟೀಮ್ ಬನ್ನ ಈ ಟೀಮ್ ಒಳಗೆ ಹಾಫ್ ಸೆಂಚುರಿ, ಈ ಟೀಮ್ ಬನ್ನ ಈ ಟೀಮ್ಗೆ ಹಾಫ್ ಸೆಂಚುರಿ, ಈ ಟೀಮ್ ಬನ್ನ ಇದು ಹಾಫ್ ಸೆಂಚುರಿ, ಈ ಟೀಮ್ಗೆ 4 ಟೀಮ್ ಒಳಗಡೆ 4 ಟೀಮ್. MI RR ಈಗ ಯಾರು? ದಿಲ್ಲಿ ಕ್ಯಾಪಿಟಲ್ಸ್ ಖತರ್ನಾಕ್. ಈ ಕಡೆ ಬಾಲಿಂಗ್ನಲ್ಲಿ, ಈ ಕಡೆ ಬ್ಯಾಟಿಂಗ್ನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್. ಹೈದರಾಬಾದ್ ಬ್ಯಾಟಿಂಗ್ ಒಂದೇ ಹೇಳ್ತಾರೆ ನಡೆಯಂಗಿಲ್ಲ. ಯಾಕಂದರೆ ಬಾಲಿಂಗ್ನಲ್ಲಿ ಇಶಾನ್ ಮಲಿಂಗ ನೋಡಿ 4 ಓವರು 4 ವಿಕೆಟು 32 ರನ್ನು. ನೋಡಬೇಕು ಉಳ್ಕಿದವ್ರು 10 ಎಕನಾಮಿ ಪ್ಲಸ್ ಇದೆ. ನೋಡಬೇಕು ಎಕನಾಮಿ ಅದು ಮತ್ತು 4 ವಿಕೆಟು. ಅದು ಯಾರಿಗೆ? ದಿಲ್ಲಿದವ್ರಿಗೆ. ಸಾದಾ ಟೀಮ್ ಅಲ್ಲ ಬ್ರೋ, ಅದು ಟಾಪ್ ಅನ್ನಿತ್ತು ಸ್ಟಾರ್ಟಿಂಗ್ ಒಳಗಡೆ. ಮ್ಯಾಚ್ ಇದೆ LSU ವರ್ಸಸ್ RR. ವಾಟ್ ವಿಲ್ ಯು ಥಿಂಕ್, ಯಾರು ಗೆಲ್ತಾರೆ? ಈ ಕಡೆ RR, ಈ ಕಡೆ LSG ಯಾವುದು ಗೆಲ್ಲುತ್ತೆ? RRಗೆ ನಿಮ್ಗೆ ಗೊತ್ತಿದೆ, ಗುಜರಾತ್ ಹಾಗೆ ಇದೆ. ಇವ್ರದ್ದೇನೋ ಸ್ಟಾರ್ಟಿಂಗ್ನಲ್ಲಿ 3 ವಿಕೆಟ್ ಬಿತ್ತು. ಈಗ LSG ಅನ್ಕೋ ನಿಮಗೆ ಗೊತ್ತಿದೆ, ಯಾವ್ದನ್ಕೋ ಸ್ಟಾರ್ಟಿಂಗ್ನಲ್ಲೇ ವಿಕೆಟ್ ಬೀಳಿ ಯಾವ್ದು ಗೆಲ್ಲುತ್ತೆ?
ನಂಗೆ ಅನ್ಸೋ ಮೇರೆಗೆ ಈ ಕಡೆ 50-50 ಚಾನ್ಸ್, ಈ ಕಡೆ RR ಗೆಲ್ಬೋದು, ಈ ಕಡೆ LSG ಕೊಡಬೇಕು. ಆದರೆ ಮೇನ್ ವಾಟ್ ಐ ಥಿಂಕ್ RR ಈಸ್ ಮ್ಯಾಚ್ ವಿನ್. ಇಲ್ಲಾದರೆ LSG ಗೆಲ್ಲಬೇಕಾದ್ರೆ ಏನಾದರೂ ಹಂಗೆ ಹಾರ್ದಿಕ್ ಪಾಂಡ್ಯಾಗತ್ತೆ ಶಿಸ್ತಾಂಗೆ ರೊಬ್ಬಾಗಬೇಕು ಪಂತ್ಗೆ. ಐ ಹೋಪ್ ಯು ಆರ್ ಎಂಜಿಂಗ್ ದಿಸ್ ವಿಡಿಯೋ. ಸಿಗೋಣ ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ. ಅನ್ಕಸ್ಕಾಯ್ ಬಾಯ್.